ಅಷ್ಟೊಂದು ನಿಜ ವರ್ತೇ ಇಲ್ಲ. ಟಿಶ್ಯೂಯಲ್ಲೂ ಮಾರ್ಕೆಟಿಂಗ್ ಮಾಡಿದಾರೆ ಗುರು ಜೆಪ್ಟೋ ಕೆಫೆ ಅಂತ. ಇದು 9-10 ಐಟಮ್ ತರಿಸಿ. ಮಸಾಲಾ ಚಾಸ್ದು ಪ್ರೈಸ್ ಬಂದು 69 ಅಂತ ಗುರು. ಮೋಸ್ಟ್ಲಿ ಸ್ಪ್ಯಾನಿಷ್ ಅಲ್ಲಿ ಶುಗರ್ನ ಕಮ್ಮಿ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಶುಗರ್ ಅಷ್ಟೊಂದು ಇಲ್ಲ ಗುರು. ಸೊ ಈ ಮ್ಯಾಗಿಲಿ 4 ತರ ವೆರೈಟೀಸ್ ಆಫ್ ಮ್ಯಾಗಿ ಇದೆ. ಒಂದು ಪ್ಲೇನ್, ಒಂದು ಚೀಸು, ಒಂದು ಬಟರ್, ಒಂದು ಪನ್ನೀರ್ ಅಂತ. ಈ ವೆಜ್ ಪಪ್ಸ್ ಯಾಕೋ ದಿಲ್ ಪಸಂದ್ ಶೇಪಲ್ಲಿ ಇಲ್ವಾ? ಯಾಕೊತ್ತ 2 ಕಪ್ಗೆ ಟೀ ಹಾಕಿರೋದು, ಒಂದು ನನಗೆ ಒಂದು ನಿಮ್ಗೆ ಅಂತ. ಸರಿ ತಡೀರಿ, ನಿನ್ ಕುಡಿದ್ಬಿಟ್ಟು ಬರ್ತೀನಿ. ನಮಸ್ಕಾರ ಕರುನಾಡು. ನಿಮ್ಮ ಮನ ಇವತ್ತು ಏನೇನ್ ತಂದಿದ್ದಾನೆ ಅಂದ್ರೆ ದ ಫೇಮಸ್ 10 minutes ಡೆಲಿವರಿ ಮಾಡುವ ಜೆಪ್ಟೋ ಅವರ ಬ್ರ್ಯಾಂಡ್ ಇಂದ ನ್ಯೂಲಿ ಲಾಂಚ್ ಆಗಿರುವ ಜೆಪ್ಟೋ ಕೆಫೆ ಇಂದ ದ ಬೆಸ್ಟ್ ಸೆಲ್ಲರ್ ಫುಡ್ ನ ತಂದೀನಿ. ಯಾಕಂದ್ರೆ ನಿಮ್ಗೆಲ್ಲ ಟೇಸ್ಟ್ ಮಾಡಿ ರಿವ್ಯೂ ಕೊಡೋಣ ಅಂತ. ನಿಜ ವರ್ತೇ ಇಲ್ಲ, ನನಗಂತೂ ಡಿಸಪಾಯಿಂಟೆಡ್. ಇದು ವರ್ತ್ ಇದೆ ಅನ್ಸುತ್ತೆ, ನಾಟ್ ಬ್ಯಾಡ್. ಟೇಸ್ಟ್ ಅಲ್ಲಿ ಮಾತ್ರ ಅಷ್ಟೊಂದು ವರ್ತ್ ಇಲ್ಲ ಅನ್ಸುತ್ತೆ. ಈ ಜೆಪ್ಟೋದವರು ಸೇಮ್ ಬ್ಲಿಂಕಿಟ್ ಮತ್ತೆ ಇನ್ಸ್ಟಾ ಮಾಡ್ತಾರ ಗ್ರೋಸರಿನ ಡೆಲಿವರಿ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಇವ್ರು ಹೆಂಗೆ ಫೇಮಸ್ ಆದ್ರು ಅಂದ್ರೆ ದ ಫಾಸ್ಟೆಸ್ಟ್ 10 minutes ಡೆಲಿವರಿ ಇಂದ ಇವರು ಫೇಮಸ್ ಆದ್ರು. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅವರು ಡಿಫ್ರೆಂಟ್ ರೆಸ್ಟೋರೆಂಟ್ ಇಂದ ಫುಡ್ ನ ಡೆಲಿವರಿ ಮಾಡ್ತಾರೆ. ಆದ್ರೆ ಈ ಜೆಪ್ಟೋ ಅವರು ಜೆಪ್ಟೋ ಕೆಫೆ ಅಂತಾನೆ ಲಾಂಚ್ ಮಾಡಿದ್ರೆ ಫುಡ್ಗೋಸ್ಕರ, ಬರೀ ಫುಡ್ ನ ಡೆಲಿವರಿ ಮಾಡಕ್ಕೆ. ಅದನ್ನು ಕೂಡ 10 minutes ಫಾಸ್ಟ್ ಡೆಲಿವರಿ. ಆದ್ರೆ ಒಂದು ಡಿಸಪಾಯಿಂಟ್ ಏನು ಅಂತಂದ್ರೆ ತುಂಬಾ ಲೊಕೇಶನ್ ಅಲ್ಲಿ ಇದು ಅವೈಲೇಬಲ್ ಇಲ್ಲ. ಓನ್ಲಿ ಆನ್ ಫ್ಯೂ ಲೊಕೇಶನ್ ಮಾತ್ರ ಇದು ಅವೈಲೇಬಲ್ ಇರೋದು. ಜೊತೆಗೆ ಜೆಪ್ಟೋ ಅವರು ಜೆಪ್ಟೋ ಗ್ರೋಸರಿಗೆ ಒಂದು ಆಪ್, ಜೆಪ್ಟೋ ಕೆಫೆ ಅಂತ ಇನ್ನೊಂದು ಆಪ್ ಕೂಡ ಲಾಂಚ್ ಮಾಡಿದ್ದಾರೆ. ಈ ಜೆಪ್ಟೋ ಅವರು ಫಸ್ಟ್ ಗ್ರೋಸರಿ ಡೆಲಿವರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಜೆಪ್ಟೋ ಕೆಫೆ ಅಂತ ಸ್ಟಾರ್ಟ್ ಮಾಡಿದ್ರೆ, ಮುಂದಕ್ಕೆ ಏನ್ ಸ್ಟಾರ್ಟ್ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಜೆಪ್ಟೋ ಸ್ಕೂಲು, ಜೆಪ್ಟೋ ಕಾಲೇಜ್ ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ. ಸೊ ಈಗ ಬನ್ನಿ ಜೆಪ್ಟೋಲಿ ದ ಬೆಸ್ಟ್ ಸೆಲ್ಲಿಂಗ್ ಫುಡ್ ಯಾವ್ದು ಅಂತ ನೋಡೋಣ. ಏನ್ ಮಾರ್ಕೆಟಿಂಗ್ ಮಾಡಿದಾರೆ ಗುರು, ಎಲ್ಲ ಪೇಪರ್ಗೆಲ್ಲ ಜೆಪ್ಟೋ ಕೆಫೆ. ಅಲ್ಲ, ಈ ಜೆಪ್ಟೋದವ್ರು ಇದಕ್ಕೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಮಾರ್ಕೆಟ್ ಮಾಡಿದ್ದಾರೆ. ಈ ಸ್ಪೂನ್ಗೆ ಯಾಕೆ ಬಿಟ್ಟಿದ್ದಾರೆ? ಇದಕ್ಕೂ ಜೆಪ್ಟೋ ಕೆಫೆ ಅಂತ ಪ್ರಿಂಟ್ ಮಾಡ್ಬೋದಾಗಿತ್ತಲ್ವಾ? ಮುಂದಕ್ಕೂ ಮಾಡ್ಬಿಡ್ತಾರೆ, ಯಾರಿಗೆ ಗೊತ್ತು. ಟಿಶ್ಯೂಯಲ್ಲೂ ಮಾರ್ಕೆಟಿಂಗ್ ಮಾಡಿದಾರೆ ಗುರು ಜೆಪ್ಟೋ ಕೆಫೆ ಅಂತ. ಮುಚ್ಚಾಲೆ ಬಾಯ್ಲಿ. ಸೊ ನೋಡೋಣ ಬನ್ನಿ ಎಷ್ಟು ಐಟಮ್ ತರಿಸಿದೀನಿ ಅಂತ. ಯಾವ್ದು ಅವೈಲೇಬಲ್ ಇದೆ ಅಷ್ಟು ಮಾತ್ರ ತರಿಸಿದೀನಿ. 1, 2, 3, 4, ರಾತ್ರಿ ಅವಳಂಗ್ ಬೇಕು. 5, 6, ಯಾರು ಮಾರ ಇವರು ಆಂಜನೇಯನ ಭಕ್ತರು. 7, 8, 9, 10 ಐಟಮ್ ತರಿಸಿದೀನಿ. ಜೆಪ್ಟೋ ಕೆಫೆ ಇಂದ 10 ಬೆಸ್ಟ್ ಸೆಲ್ಲರ್ ಫುಡ್ ನ ತರಿಸಿದೀನಿ. ಯಾವ್ದು ಅವೈಲೇಬಲ್ ಇದೆ ಅಷ್ಟು ಮಾತ್ರ ತರಿಸಿದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಫಸ್ಟ್ ಸಮೋಸಾ ಇಂದ ಹೋಗೋಣ. ಸದ್ಯ ಈ ಸಾಸ್ ಪ್ಯಾಕ್ ಅಲ್ಲೂ ಅವ್ರು ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ. ನಾರ್ಮಲ್ ಆಗಿ ಇದೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. 37 rupees ಸಮೋಸಾ ಇದು. ನಾಟ್ ಬ್ಯಾಡ್. ಟೆನ್ಗೆ ಒಂದು 7 ಕೊಡ್ಬೋದಪ್ಪ. ಸೊ ಸಮೋಸಾ ಆಯ್ತು. ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ ಅಂದ್ರೆ ಟೀಗೆ ಹೋಗೋಣ. ಟೀ ಕುಡಿಯೋಣ ಬನ್ನಿ. ಪ್ಯಾಕಿಂಗ್ ಮಸ್ತಾಗೈತೆ. ಈ ಟೀಗೆ ಕಪ್ಪೆಲ್ಲ ಕೊಟ್ಟವರು. ಓಹೋ, ಸ್ಪೂನ್ ಹೇಳ್ದೆ, ಕಪ್ಪಲ್ಲೂ ಪ್ರಮೋಷನ್ ಮಾಡ್ಬಿಟ್ಟವ್ರು. ಯಾಕೊತ್ತ 2 ಕಪ್ಗೆ ಟೀ ಹಾಕಿರೋದು, ಒಂದು ನನಗೆ ಒಂದು ನಿಮ್ಗೆ ಅಂತ. ಶುಗರ್ನ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅವ್ರದೇ ಬ್ರ್ಯಾಂಡ್ ಪ್ರಮೋಷನ್ ಗುರು, ಜೆಪ್ಟೋ ಕೆಫೆ ಅಂತ. ಎಲ್ಲೆಲ್ಲಿ ನೋಡ್ರು ಜೆಪ್ಟೋ ಕೆಫೆ. ಯಪ್ಪ, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಈ ಟೀ ಪ್ರೈಸ್ ಬಂದು 87 ಅಂತೆ ಗುರು. ಅಷ್ಟೊಂದೇನು ವರ್ತ್ ಇಲ್ಲ ನಿಜ. ನಾರ್ಮಲ್ ಟೀ ಬೇರೆ ಅಲ್ಲ, ಅದ್ರಕ್ ಚಾಯ್ ಅಂತೆ. ಹೆಂಗಿರ್ಬೇಕು ಮತ್ತೆ ಅದ್ರಕ್ ಚಾಯ್. 87 ಕೊಟ್ಟಿರೋದಂತೂ ನಿಜ ವರ್ತ್ ಇಲ್ಲ. ಒಂದು 10ಗೆ ಒಂದು 5 ಕೊಡ್ಬೋದು ಅಷ್ಟೇ ನಾವು. ನಾನ್ ಕುಡ್ದಾಯ್ತು ಅದ್ರಕ್ ಚಾಯ್, ನೀವು ಕುಡಿಯೋದ್ ಬೇಡವಾ? ತಗೊಳ್ಳಿ, ಅದ್ರಕ್ ಚಾಯ್ ಕುಡೀರಿ. ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ಈ ಅದ್ರಕ್ ಚಾಯ್ ಪ್ರೈಸ್ ಬಂದು 87 rupees ಗುರು. ಇದೇ 87 rupees ಅಲ್ಲಿ 1 ಲೀಟರ್ ಹಾಲ್ ಸಿಗುತ್ತೆ, ಮತ್ತೆ ಟೀ ಪುಡಿನೂ ಸಿಗುತ್ತೆ. ಮನೆ ಜನ ಎಲ್ಲ ಕುಡಿಬಹುದಲ್ವಾ? ಸಮೋಸಾ ಚಾಯ್ ಕಾಂಬಿನೇಷನ್ ಆಗಿದೆ. ನೆಕ್ಸ್ಟ್ ವೆಜ್ ಪಪ್ಸ್ ಕಡೆಗೆ ಹೋಗೋಣ. ಓಕೆನಾ? ಈ ವೆಜ್ ಪಪ್ಸ್ ಯಾಕೋ ದಿಲ್ ಪಸಂದ್ ಶೇಪ್ ಅಲ್ಲಿ ಇಲ್ವಾ? ಈ ತರ ಶೇಪ್ ಅಲ್ಲಿ ನಾನು ಯಾವತ್ತೂ ನೋಡಿಲ್ಲ ವೆಜ್ ಪಪ್ಸ್. ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಿ ತಿನ್ನ
ಈ ವೆಜ್ ಪಪ್ಸ್ ಪ್ರೈಸ್ ಬಂದು 48 ರುಪೀಸ್ ಗುರು, ವರ್ತ್ ಇದೆ. 10ಗೆ 9 ಕೊಡ್ಬೋದು. ಚೆನ್ನಾಗಿದೆ ತುಂಬಾ. ಫಿಲ್ಡ್ ವಿತ್ ವೆಜಿಟೇಬಲ್ಸ್ ಗುರು, 48 ರುಪೀಸ್ ಕೊಟ್ಟಿರೋದಕ್ಕೂ ವರ್ತ್ ಇದೆ. ತಿನ್ ಮುಗಿಸ್ತೀನಿ, ಅದಾದ್ಮೇಲೆ ಮುಂದಕ್ಕೆ ಹೋಗೋಣ. ಈ ಪಪ್ಗಳನ್ನ ತಿನ್ಬಿಟ್ರೆ ಇದೊಂದು ಕಷ್ಟ ಆಗೋರು. ಸೊ ನೆಕ್ಸ್ಟ್ ಚಾಕ್ಲೇಟ್ ಮೂಸ್ ತಿನ್ನೋಣ ಬನ್ನಿ. ಓಹೋ, ಫಸ್ಟೇ ಚಾಕ್ಲೇಟ್ ಹಾಕ್ಬಿಡೋರು ಗುರು. ಬಾಯಲ್ಲಿ ನೀರು ಬರುವುಂಟು. ಚಾಕ್ಲೇಟ್ ಹೆವಿ. 3 ಲೇಯರ್ ಇದೆ. ಒಂದು ಚಾಕ್ಲೇಟ್ ಹಾಕಿದ್ದಾರೆ, ಒಂದು ಕ್ರೀಮಿ ಮತ್ತು ವೆನಿಲಾ. ಈ ಚಾಕ್ಲೇಟ್ ಮೂಸಿನ ಪ್ರೈಸ್ ಬಂದು 80 ರುಪೀಸ್. 3 ಲೇಯರ್ ಇದೆ, ಆದ್ರೆ ತಿಂದಾಗ ಚಾಕ್ಲೇಟಿ ಫ್ಲೇವರೇ ಫೀಲ್ ಆಗುತ್ತೆ. ಬಾಯಲ್ಲಿ ಇಟ್ರೆ ಗುರು ಹಂಗೆ ಮೆಲ್ಟ್ ಆಗುತ್ತೆ ಗುರು, ನಿಜ. ಚೆನ್ನಾಗಿದೆ. 80 ರುಪೀಸ್ ಕೊಟ್ಟಿರೋದಕ್ಕೆ ವರ್ತ್ ಇದೆ. 10ಗೆ 8 ಕೊಡ್ತೀನಿ ನಾನು. ಇದನ್ನ ಖಾಲಿ ಮಾಡ್ಬಿಟ್ಟೆ ಮುಂದಕ್ಕೆ ಹೋಗೋಣ ಗುರು, ಅಷ್ಟು ಇಷ್ಟ ಆಗೋಯ್ತು ನಂಗೆ ಇದು, ನಿಜ. ಯಾಕೋ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ವಿಯತ್ನಾಮೀಸ್ ಕೋಲ್ಡ್ ಕಾಫಿ ಕುಡಿಯೋಣ ಬನ್ನಿ. ಫಸ್ಟ್ ಟೈಮ್ ಕೇಳ್ತಾ ಇರೋದು ಹೆಸರನ್ನ. ಓನ್ ಗುರು, ಪ್ಯಾಕಿಂಗು ಸಗದಾಗಿದೆ. ಇದೇನಿದು? ಓಕೆ, ಪ್ಯಾಕಿಂಗ್ ಚೆನ್ನಾಗಿದೆ ಗುರು ಇದು. ಸೊ ಸ್ಟ್ರಾ ತಗೋಣ ಬನ್ನಿ. ಸೊ ಈ ಸ್ಟ್ರಾ ಬಂದು ರೈಸ್ ಸ್ಟ್ರಾ, ಎಕೋ ಫ್ರೆಂಡ್ಲಿ ಆಗಿರುತ್ತೆ. ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ. ಟೇಸ್ಟ್ ಮಾಡುವ ಸಮಯ. ರೈಸ್ ಸ್ಟ್ರಾ ನೋಡಿ, ಚೆನ್ನಾಗಿದೆ. ಐ ಥಿಂಕ್ ತಿನ್ಬೋದು ಅನ್ಸುತ್ತೆ. ಈ ವಿಯತ್ನಾಮೀಸ್ ಕೋಲ್ಡ್ ಕಾಫಿ ಪ್ರೈಸ್ ಬಂದು 129. ಬನ್ನಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟ್ರೈ ಬೇರೆ. ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಫಸ್ಟ್ ಟ್ರೈ ಕೋಲ್ಡ್ ಆಗಿದೆ. ಪ್ಯೂರ್ ಕಾಫಿ ಟೇಸ್ಟ್ ಬರ್ತಾ ಇದೆ, ಸ್ವೀಟ್ ಇದೆ. ನನಗೆ ಸ್ವೀಟ್ ಜಾಸ್ತಿ ಇರೋ ಕಾಫಿ ಇದೆ, ತುಂಬಾನೇ ಇಷ್ಟ. ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಇದಕ್ಕೆ ರಿವ್ಯೂ ಎಷ್ಟು ಕೊಡ್ತೀನಿ ಅಂದರೆ 10ಗೆ 7 ಕೊಡ್ತೀನಿ. ನೀವು ಏನಾದ್ರು ಟ್ರೈ ಮಾಡಿದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ. ಒಂಥರ ಬೇರೆ ಥರನೇ ಫೀಲು ಕುಡ್ದಾಗ. ಚೆನ್ನಾಗಿದೆ. ಕೋಲ್ಡ್ ಇದೆ. ಕೋಲ್ಡ್ ಕಾಫಿ ಲವರ್ಗಂತೂ ಹೇಳ್ ಮಾಡಿಸ್ದಂಗಿದೆ ಗುರು, ನಿಜ. ಸಖತ್ತಾಗಿದೆ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ, ನಾವು ಅಡುಗೆಯಲ್ಲಿ ಏನ್ ಮಾಡಕ್ ಬರ್ದಿದ್ರು ಪರವಾಗಿಲ್ಲ ಗುರು, ಇದಂತೂ ಚೆನ್ನಾಗಿ ಮಾಡ್ತೀವಿ. ಯಾವುದು ಅಂದ್ರೆ 2 ಮಿನಿಟ್ಸ್ ಮ್ಯಾಗಿ. ಮ್ಯಾಗಿ 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 ಟೇಸ್ಟ್ ಮಾಡುವ ಸಮಯ. ತುಂಬಾ ಹೊತ್ತು ಕಾಯಿಸ್ಬಿಟ್ಟಿದೀವಿ ಮ್ಯಾಗಿನ ನಾವು. ಸೊ ಈ ಮ್ಯಾಗಿಲಿ 4 ತರ ವೆರೈಟೀಸ್ ಆಫ್ ಮ್ಯಾಗಿ ಇದೆ. ಒಂದು ಪ್ಲೇನ್, ಒಂದು ಚೀಸು, ಒಂದು ಬಟರ್, ಒಂದು ಪನ್ನೀರ್ ಅಂತ. ಪ್ಲೇನ್ ಮ್ಯಾಗಿ ಒಂದು ಅವೈಲೇಬಲ್ ಇತ್ತು, ಆ 3 ಅವೈಲೇಬಲ್ ಇರಲಿಲ್ಲ. ಸೊ ಈ ಪ್ಲೇನ್ ಮ್ಯಾಗಿ ಟೇಸ್ಟ್ ನೋಡೋಣ ಬನ್ನಿ. ಸೊ ಈ ಪ್ಲೇನ್ ಮ್ಯಾಗಿಯ ಪ್ರೈಸ್ ಬಂದು 52 ರುಪೀಸ್. ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ನಾವು ಮನೇಲಿ ಮ್ಯಾಗಿ ಏನ್ ಮಾಡ್ಕೊಂಡು ತಿಂದ್ವಿ ಅದೇ ತರ ಟೇಸ್ಟ್ ಕೊಡ್ತಾ ಇದೆ, ಅಷ್ಟೊಂದು ವ್ಯತ್ಯಾಸ ಇಲ್ಲ. ನಾರ್ಮಲ್ ಟೇಸ್ಟೇನೆ. 10ಗೆ ಒಂದು 7 ಕೊಡ್ತೀನಿ. ಇದ್ಯಾವ್ದು ಗುರು ಮ್ಯಾಗಿ? ನಾನು 10 ವೆರೈಟೀಸ್ ಆಫ್ ನೂಡಲ್ಸ್ನೇ ಟೇಸ್ಟ್ ನೋಡಿದೀನಿ. ಅದು ಯಾರ್ಯಾರು ಇನ್ನೂ ನೋಡಿಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸಿಕ್ ಕೋಲ್ಡ್ ಕಾಫಿ ಕುಡಿಯೋ ಟೈಮು. ಇದಕ್ಕೆ ಕಂಪೇರ್ ಮಾಡಿದ್ರೆ ವಿಯತ್ನಾಮೀಸ್ ಕೋಲ್ಡ್ ಕಾಫಿನೇ ಎಷ್ಟೋ ಚೆನ್ನಾಗಿತ್ತು. ಅಷ್ಟೊಂದೇನಿಲ್ಲ. 10ಗೆ ಒಂದು 6 ಕೊಡ್ತೀನಿ ನಾನು. ಈ ಕ್ಲಾಸಿಕ್ ಕೋಲ್ಡ್ ಕಾಫಿಯ ಪ್ರೈಸ್ ಬಂದು 108 ರೂಪಾಯಿ ಗುರು. ಅಷ್ಟೊಂದು ನಿಜ ವರ್ತೇ ಇಲ್ಲ, ನನಗಂತೂ ಡಿಸಪಾಯಿಂಟ್. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ಸ್ಪ್ಯಾನಿಷ್ ಕಾಫಿ ಅಂತ. ಸ್ಪ್ಯಾನಿಷ್ಗಂತೂ ಹೋಗಿ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ತರ್ಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಈ ಸ್ಪ್ಯಾನಿಷ್ ಕಾಫಿಯ ಪ್ರೈಸ್ ಬಂದು 115 ರುಪೀಸ್. 350 ml ಇದು. ಟೇಸ್ಟ್ ನೋಡೋಣ ಬನ್ನಿ. ಈ ಸ್ಪ್ಯಾನಿಷ್ ಕಾಫಿ ಸ್ವಲ್ಪ ಬಿಟರ್ ಫೀಲ್ ಕೊಡ್ತಾ ಇದೆ. ವಿಯತ್ನಾಮೀಸ್ ಕೋಲ್ಡ್ ಕಾಫಿಗೆ ಸ್ವೀಟ್ ಇತ್ತು, ಇದಕ್ಕೆ ಅಷ್ಟೊಂದಿಲ್ಲ. ಮೋಸ್ಟ್ಲಿ ಸ್ಪ್ಯಾನಿಷ್ ಅಲ್ಲಿ ಶುಗರ್ನ ಕಮ್ಮಿ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಶುಗರ್ ಅಷ್ಟೊಂದಿಲ್ಲ. ನಾನು 10ಗೆ 6 ಕೊಡ್ತೀನಿ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ಟಿರಾಮಿಸು ಅಂತ. ಈ ಒಂದಂತೂ ನಿಜವಾಗ್ಲೂ ಕೇಳಿಲ್ಲ, ಫಸ್ಟ್ ಟೈಮ್ ಕೂಡ ಟ್ರೈ ಮಾಡ್ತಾ ಇರೋದು. ನಾನು ಕೇಳದೆ ಇರ್ಬೋದು, ನೀವು ಕೇಳಿರ್ತೀರಾ ಅನ್ಸುತ್ತೆ. ಸೊ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ತಿರಾಮಿಸು ಪ್ರೈಸ್ ಬಂದು 80 ರುಪೀಸ್. ಬನ್ನಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ.
ಒಳಗಡೆ ಬ್ರೆಡ್ ಹಾಕಿದ್ದಾರೆ, ಓಕೆನಾ ಕ್ರೀಮಿ ಆಗಿದೆ, ಓಕೆನಾ ಮತ್ತೆ ಸ್ವೀಟ್ ಕೂಡ ಇದೆ, ಓಕೆನಾ ಚಾಕ್ಲೇಟ್ ಪೌಡರ್ ಯೂಸ್ ಮಾಡಿದ್ದಾರೆ, ಓಕೆನಾ ಚೂಸಿ ಆಗಿದೆ, ಬೆಟರ್. 3 ಚಾಕ್ಲೇಟಿನ ಬಾಲ್ ಕೊಟ್ಟಿದ್ದಾರೆ, ಓಕೆನಾ ಕಾಫಿ ತರ ಫೀಲ್ ಹೊಡಿತಾ ಇದೆ. ಓಕೆನಾ. ಸೊ ಇದು ಇಟಾಲಿಯನ್ ಡೆಸರ್ಟ್ ಕೂಡ ಆಗಿರುತ್ತೆ, ಚೆನ್ನಾಗಿದೆ, ವರ್ತ್ ಇದೆ 80 ರುಪೀಸ್ಗೆ. ತಿನ್ಬೋದು. ಡೆಸರ್ಟ್ ಪಿಯರಿಗೆ ಇದಂತೂ ತುಂಬಾ ಚೆನ್ನಾಗಿದೆ, ಇದನ್ನ ತುಂಬಾನೇ ಇಷ್ಟಪಡ್ತಾರೆ ಅವರು, ಚೆನ್ನಾಗಿದೆ. ಒಂದ್ಸರಿ ನೀವು ಟೇಸ್ಟ್ ಮಾಡಿ ನೋಡಿ. ಮತ್ತೆ ಸ್ವೀಟು ಮಕ್ಕಕ್ಕೆ ಹೊಡಿತಾ ಇದೆ ಗುರು, ಅಷ್ಟು ಸ್ವೀಟ್ ಇದೆ ಇದ್ರಲ್ಲಂತೂ. ಓಕೆನಾ. ಸೊ ನೆಕ್ಸ್ಟ್ ಯಾವ್ದು ಅಂದ್ರೆ ಮಸಾಲಾ ಚಾಸ್, ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಜ್ಜಿಗೆ ಅಂತ ಕರೀತಾರೆ. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಇದ್ರ ಪ್ಯಾಕಿಂಗ್ ಮಸ್ತಾಗಿದೆ ಗುರು. ನೀವು ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ ನೋಡಿದ್ರಿ ಅಲ್ವಾ, ಅದೇ ತರ ಪ್ಯಾಕಿಂಗ್ ಇದೆ. ಬನ್ನಿ ಈ ಮಸಾಲಾ ಚಾಸ್ದು ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಸೊ ನಾವು ಇಂಡಿಯನ್ ಸಂಪ್ರದಾಯದಲ್ಲಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಮಜ್ಜಿಗೆ ಹೆಂಗೆ ಕುಡಿತಾರೋ ಹಂಗೆ ನಾನು ಎಲ್ಲ ಮುಗಿದ್ಮೇಲೆ ಮಸಾಲಾ ಚಾಸ್ ನ ಕುಡಿತಾ ಇದೀನಿ. ಓಕೆನಾ. ನೋಡೋಣ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಈ ಮಸಾಲಾ ಚಾಸ್ದು ಪ್ರೈಸ್ ಬಂದು 69 ಅಂತ ಗುರು. ಅರ್ಥ ಆಯ್ತು ಅನ್ಸುತ್ತೆ. ವರ್ತಿದೆ, ಕುಡಿಬೋದು, ಚೆನ್ನಾಗಿದೆ. ಸೊ ಈ ಮಸಾಲಾ ಚಾಸ್ ನಾನು ಯಾಕೆ ಲಾಸ್ಟ್ ಅಲ್ಲಿ ತಗೊಂಡೆ ಅಂದ್ರೆ, ಊಟಕ್ಕೆ ಕೊನೆಯಲ್ಲಿ ಹೆಂಗೆ ಮಜ್ಜಿಗೆ ಕೊಡ್ತಾರೆ ಜೀರ್ಣ ಹಾಕಕ್ಕೆ, ಹಂಗೆ ನಾನು ಈ ಮಸಾಲಾ ಚಾನ ಲಾಸ್ಟ್ ಅಲ್ಲಿ ತಗೊಂಡೆ, ತಿಂದಿರೋದಲ್ಲ ಅರಗ್ಲಿ ಅಂತ. ಅದು ಮ್ಯಾಟ್ರು. ಚೆನ್ನಾಗಿದೆ, ಮಸಾಲಾ ಇದೆ, ಮಸಾಲಾ ಚಾ ಅಲ್ಲಿ ಮಸಾಲ ಇರ್ಲೇಬೇಕಲ್ಲ. ಸರಿ ತಡೀರಿ, ನಿನ್ ಕುಡಿದ್ಬಿಟ್ಟು ಬರ್ತೀನಿ. ಸೊ ಈ 10 ಬೆಸ್ಟ್ ಸೆಲ್ಲರ್ ಫುಡ್ ಅಲ್ಲಿ ನನಗೆ ಯಾವ್ದು ಇಷ್ಟ ಆಯ್ತು ಅಂದ್ರೆ ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ, ವೆಜ್ ಪಫು ಮತ್ತೆ ಚಾಕ್ಲೇಟ್ ಮೂಸ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೆಲ್ಲ ಖರ್ಚು ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲ, ತಿನ್ನೋದ್ ನೀನು, ಕುಡಿಯೋದ್ ನೀನು, ನೋಡಿದ ಖುಷಿಗೆ ನಾವು ಸಬ್ಸ್ಕ್ರೈಬ್ ಮಾಡ್ಬೇಕಾ?